ರಾಜಣ್ಣ ಅವ್ರನ್ನ ದಿಢೀರ್ನೆ ಕಿತ್ತು ಬಿಸಾಕಿದ ನಂತರ ಮತ್ತಷ್ಟು ವಿಕೆಟ್ಗಳು ಸಿದ್ದರಾಮಯ್ಯ ಟೀಮ್ನಿಂದ ಉದುರುತ್ತವ ಬಿದೋಗ್ತವ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಸಂಪುಟದಿಂದ ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. 14 ತಿಂಗಳ ಹಿಂದೆ ಬಿ ನಾಗೇಂದ್ರ ರಾಜೀನಾಮೆ ಕೊಡೋಂಗಾಗಿತ್ತು. ವಾಲ್ಮೀಕಿ ಹಗರಣದಲ್ಲಿ ತಲೆದಂಡ ಆಗಿತ್ತವತ್ತು. ಈಗ KN ರಾಜಣ್ಣ ಸಂಪುಟದಿಂದ ವಜಾ. ವರ್ಷಕ್ಕೊಬ್ಬರಂತೆ 2.5 ವರ್ಷ ಇನ್ನೂ ಆಗಲಿಲ್ಲ. 2 ವರ್ಷದಲ್ಲಿ 2 ಮಂತ್ರಿಗಳು ಔಟ್. ಅದು ಸಿದ್ದರಾಮಯ್ಯ ಆಪ್ತಾರೆ. ರಾಜಣ್ಣ ಬಳಿಕ ಮತ್ತಷ್ಟು ಸಚಿವರ ರಾಜೀನಾಮೆ ಪಡೆಯುತ್ತಾ ಹೈಕಮಾಂಡ್ ಅನ್ನೋದು. ಯಾಕಂದ್ರೆ ಈಗಾಗಲೇ ಶಾಸಕರ ದೂರಿನ ಆಧಾರದ ಮೇಲೆ, ದುಃಖ ದುಮ್ಮಾನದ ಆಧಾರದ ಮೇಲೆ ಸಚಿವರನ್ನ ಮೌಲ್ಯಮಾಪನ ಮಾಡೋರೆ. ಮಲ್ರಪ್ಪ ಏನೇನ್ ಮಾಡಿದಿರಾ ನೀವು ಅಂತ ಕೇಳಿ ಸುರ್ಜೇವಾಲಾ ರಿಪೋರ್ಟ್ ಇಟ್ಕೊಂಡು ಕೂತೋ ಡೆಲ್ಲಿಲಿ. ಯಾರು ಕೆಲಸ ಮಾಡದೆ ಗಾಂಚಲಿ ಮಾಡ್ತಾರೆ ಸಿದ್ದರಾಮಯ್ಯ ಟೀಮಲ್ಲಿ. ಸಿದ್ದರಾಮಣ್ಣನೇ 5 ವರ್ಷ ಇಳಿಬೇಕು KPCC ಅಧ್ಯಕ್ಷ ಸ್ಥಾನದಿಂದ ಅಂತ ಅಂದವರೆಲ್ಲ ಈಗ ನಮ್ದು ಯಾವತ್ತು ಹೋಗುತ್ತಪ್ಪ ಅಂತ. ಇನ್ನು ಸತೀಶ್ ಜಾರಕಿಹೊಳಿ ಅವರು ರಾಜಣ್ಣ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಕೂಡ ರಾಜಣ್ಣ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ಒಂದಷ್ಟು ST ಸಮುದಾಯದ 2 ನಾಯಕರು, ಸತೀಶ್ ಜಾರಕಿಹೊಳಿ ಕೂಡ ST ಸಮುದಾಯದ ನಾಯಕರು, ರಾಜಣ್ಣ ಕೂಡ ST ಸಮುದಾಯದ ನಾಯಕರು. ಈಗ ಹೈಕಮಾಂಡ್ ಒಂದಷ್ಟು ಆಪರೇಟ್ ಮಾಡ್ತಿದೆ. ಯಾರು ಬಿಡ್ತಾರ್ರಿ ಇವತ್ತು? ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡನ್ ಕೇಳಲ್ಲ. ರಾಜಣ್ಣ ಅವ್ರನ್ನ ವಜಾ ಮಾಡುವಂತ ಉಳಿದ ಮಂತ್ರಿಗಳು ರಾಜೀನಾಮೆ ಕೊಡಲ್ಲ. ಕಿತ್ತು ಬಿಸಾಕಿದ್ರೆ ಮಾತ್ರ. ಸಿದ್ದರಾಮಯ್ಯನವ್ರನ್ನೇ ಕ್ಯಾಬಿನೆಟ್ ಇಂದ ಇಳಿಸಿದ್ರೆ ಅವ್ರ ಅಕ್ಕಪಕ್ಕ ಸಿದ್ದರಾಮಯ್ಯನಿಗೆ ಜಯನ್ನವರು ನೀವು ಕ್ಯಾಬಿನೆಟ್ ಇರ್ತೀರಾ ಸುಮ್ನಿರಿ ಅಂದ್ರೆ ಇದ್ಬಿಡ್ತಾರೆ. ಅಧಿಕಾರ ಮುಖ್ಯ. ಇವತ್ತು ಯಾರನ್ನು ಫಾಲೋ ಮಾಡಲ್ಲ. DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಮಾಡಿಲ್ಲ ಅಂದ ತಕ್ಷಣ ಅವ್ರ ಅಕ್ಕಪಕ್ಕವರೇನು ರಾಜೀನಾಮೆ ಕೊಟ್ಟರಲ್ಲ ಶಾಸಕ ಸ್ಥಾನಕ್ಕೆ. ಸಿದ್ದರಾಮಯ್ಯನವ್ರ ಸನ್ನಿವೇಶ, ಎಲ್ಲರೂ ಸನ್ನಿವೇಶ ಅದೇ ಕತೆ ಇವತ್ತು ಕಾಂಗ್ರೆಸ್ ಅಲ್ಲಿ. ಯಾಕೆಂದ್ರೆ ಸಂಪುಟ ಪುನರ್ರಚನೆ ಆಗುತ್ತೆ. 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆಗೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಬಟ್ ಕ್ಯಾಬಿನೆಟ್ ರೀಶಫಲ್ಗೆ ಕ್ಷಣಗಣನೆ ಆರಂಭವಾಗಿದೆ. ಅದರ ಮುನ್ನುಡಿಯೇ ಶಾಸಕರ ಅಭಿಪ್ರಾಯದ ಮೇರೆಗೆ, ದೂರಿನ ಮೇರೆಗೆ ಸಚಿವರ ಮೌಲ್ಯಮಾಪನ ಮಾಡಲಾಗಿದೆ. ಸುರ್ಜೇವಾಲಾ ಅವರು ಏಕಾಂಗಿಯಾಗಿ ಕೂತ್ಕೊಂಡು ಕಮಾನ್ ನೀವೇನೇನ್ ಮಾಡಿದ್ರೆ ಹೇಳಿ, ನಿಮ್ ಪ್ರಾಬ್ಲಮ್ ಹಿಂಗಿದೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಹಿಂಗಿದೆ ಅಂತ ಕೇಳಿ ವರದಿ ರೆಡಿ ಮಾಡ್ಕೊಂಡು ಹೋಗಿ ಕೂತವ್ರು ಡೆಲ್ಲಿಲಿ. 2 ವರ್ಷ ಆದ್ಮೇಲೆ ಕೂಡ ರಾಜಣ್ಣ ಅವ್ರನ್ನ ಕಳಿಸ್ಬೇಕಾಗಿತ್ತು. ಬಟ್ ರಾಹುಲ್ ಗಾಂಧಿ ಅವ್ರಿಗೆ ಮುಖಭಂಗ ಆಯಿತು, ರಾಹುಲ್ ಗಾಂಧಿ ಅವ್ರಿಗೆ ಅಪಮಾನ ಆಯಿತು, ರಾಹುಲ್ ಗಾಂಧಿ ಹೋರಾಟಕ್ಕೆ ಹಿನ್ನಡೆ ಆಯಿತು. ಬಿಕಾಸ್ ಆಫ್ ರಾಜಣ್ಣ ಹೇಳಿಕೆ ಅನ್ನೋ ಕಾರಣಕ್ಕೆ ರಾಜಣ್ಣ ಅವ್ರನ್ನ ಇವತ್ತೇ ಕಳಿಸೋರು. ಇಳಿಯಪ್ಪ ನಿಂದು ಸ್ಟಾಪ್ ಬಂತು, ಮುಗೀತು ಟೈಮು, ಓಡಿ ಅಂತ. ಸೊ ಈಗ ರಾಜಣ್ಣ ಟೈಪು ಕೆಲಸ ಮಾಡದ ಒಂದಷ್ಟು ಮಂತ್ರಿಗಳನ್ನ ಮನೆಗೆ ಕಳಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ. ಅದರ ಪರ್ವ ಈಗ ಶುರುವಾಗತ್ತೆ. ಬಟ್ ಅದು ಬರೋದು ನವೆಂಬರ್ಗಲ್ಲ ಅಂತಂದ್ರೆ ರಾಜಣ್ಣ ಹೇಳಿದ್ರು ಸೆಪ್ಟೆಂಬರ್ಗೆ ಶುರುವಾಗತ್ತೆ ಅಂತ. ಯಾಕಂದ್ರೆ ಎಲೆಕ್ಷನ್ ಘೋಷಣೆ ಆಗಿದೆಯಲ್ಲ, ಡಿಸೆಂಬರ್ಗೆ ಸರ್ಕಾರ ಅಂತ ಲೆಕ್ಕ ಇಟ್ಕೋಬೇಕಂದ್ರೆ ಹೊಸ ಬಜೆಟ್ ಬಂದ್ಬಿಡ್ತದೆ. ಸೊ ಹಾಗಾಗಿ 1-2 ತಿಂಗಳು ಮೊದಲೇ ಕೇಳ್ತಾರಂಗವ್ರವರು ಅಧಿಕಾರನ ಹಸ್ತಾಂತರವ. ಹಾಗಾಗಿ ಸಚಿವರನ್ನ ಸೆಪ್ಟೆಂಬರ್ನಲ್ಲೇ ಒಂದಷ್ಟು ಮಂತ್ರಿಗಳನ್ನ ಕೈ ಬಿಡುವ ಮುನ್ಸೂಚನೆಯನ್ನೇ ರಾಜಣ್ಣ ಹೇಳ್ತಿದ್ರು. ಸೆಪ್ಟೆಂಬರ್ ಕ್ರಾಂತಿ ಅಂತ. ಆ ಕ್ರಾಂತಿ ಸರ್ಕಾರದಲ್ಲಿ ಒಂದಷ್ಟು ವಾಂತಿ. ಮೀನ್ಸ್ ಬೇಡವಾದವರನ್ನ ಕೈ ಬಿಡುವ ಕಾರ್ಯಕ್ರಮ ಕಾಂಗ್ರೆಸ್ ಅಲ್ಲಿ ಶುರುವಾದಂಗೆ ಕಾಣ್ತಾ ಇದೆ. ಆದ್ರೆ ರಾಜಣ್ಣ ಏನು ಇನ್ಫ್ಲೂಯೆನ್ಸ್ ಪರ್ಸನ್ ಅಲ್ವಾ? ಇನ್ಫ್ಲೂಯೆನ್ಸ್ ಪರ್ಸನ್ನೇ. ಅರೆ ಸರ್ಕಾರಕ್ಕೆ ಮುಜುಗರ ಆಯ್ತಲ್ಲ, ರಾಹುಲ್ ಗಾಂಧಿ ಅವ್ರ ಮುಜುಗರ ಆಯ್ತಲ್ಲ, ಅದರ ಪರಿಣಾಮ ಅವರ ತಲೆದಂಡ ಆಯ್ತು. ಎಸ್, ಇನ್ಯಾರ್ಯಾರನ್ನ ಕೈ ಬಿಡ್ಬೋದು ಅಂತ ನಮ್ಗನ್ಸುತ್ತೆ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ. ನಿಮ್ ಪ್ರಕಾರ ಯಾರನ್ನ ಕೈ ಬಿಟ್ರೆ ಸರಿ? ಇಲ್ಲ, ಯಾರು ಯೋಗ್ಯ ಮಂತ್ರಿಗಳು, ಯಾರು ಫಿಟ್ ಮಂತ್ರಿಗಳು, ಯಾರು ಒಳ್ಳೆ ಮಂತ್ರಿಗಳು, ಯಾರು ಒಳ್ಳೆ ಹೆಸರು ಮಾಡೋರು ಮಂತ್ರಿಗಳು, ಕೆಲಸ ಮಾಡೋರೆ ಒಳ್ಳೆಯವರು ಯಾರು ಕಾಮೆಂಟ್ ಮಾಡಿ, ಅಧಿಕಾರ ಕಳ್ಕೊಳ್ಳೋರು ಕಾಮೆಂಟ್ ಮಾಡಿ. ಧನ್ಯವಾದ.